ನಮಸ್ಕಾರ ಪ್ರಿಯ ವೀಕ್ಷಕರೇ, ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ಸಾಬ್ ಸರಿಕರ್. ಮುದ್ದೇಬಿಹಾಳ, ನಾವು ಎಲ್ಲಿವರೆಗೆ ಧೈರ್ಯದಿಂದ ಇರುವ ಹೋರಾಟ ಮಾಡಲ್ಲ ಅಲ್ಲಿವರೆಗೆ ನಮಗೆ ನ್ಯಾಯ ಸಿಗಲ್ಲ. ಎಸ್.ಟಿ ಮೀಸಲಾತಿ ನಮಗೆ ಬೇಕೆಂದರೆ ನಾವು ಮೊದಲು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅಂದಾಗ ಮಾತ್ರ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು. ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಮದರಿ ಮಂಗಲ ಕಾರ್ಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಆಗಸ್ಟ್ 24ರಂದು ಹಮ್ಮಿಕೊಂಡ ಎಸ್.ಟಿ ಮೀಸಲಾತಿ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು ಜನಜಾಗೃತಿ ಸಮಾವೇಶದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಡೊಳ್ಳು ಬಾರಿಸುವ ಮುಖಾಂತರ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಅತಿ ಹಿಂದುಳಿದ ಸಮಾಜ ನಮ್ಮ ಹಾಲುಮತ. ಕುರುಬ ಸಮಾಜ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದೇವೆ. ಸಮಾಜದಲ್ಲಿ ನಾವು ಇತರೆ ಸಮಾಜದಂತೆ ಮುಂದೆ ಬರಲು ನಮಗೆ ಎಸ್.ಟಿ ಮೀಸಲಾತಿಯ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಕೇಳ್ತಿದ್ದೇವೆ ಎಂದು ಮಾತನಾಡಿದರು. ನಮ್ಮ ಸಮಾಜದ ಮೊದಲು ಹಿಂದುಳಿಯಲು ಮುಖ್ಯ ಕಾರಣ ಶಿಕ್ಷಣ. ನಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ನಮ್ಮ ಸಮಾಜದ ನಾಯಕರು ರಾಜಕೀಯ ಮಾಡಿ, ಆದರೆ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ. ಸಮಾಜ ಅಂತ ಬಂದಾಗ ಎಲ್ಲ ನಾಗರಿಕರು ಪಕ್ಷವನ್ನು ಪಕ್ಕಕ್ಕಿಟ್ಟು ಸಮಾಜ ಕಟ್ಟಬೇಕು. ನಮಗೆ ಎಸ್.ಟಿ ಮೀಸಲಾತಿ ಬೇಕೇ ಬೇಕು ಅಂತ ಹಠ ಹಿಡಿಯಬೇಕು. ಅಂದಾಗ ಮಾತ್ರ ನಮಗೆ ಎಸ್.ಟಿ ಮೀಸಲಾತಿ ಸಿಗಬಹುದು. ಅಷ್ಟೇ ಅಲ್ಲದೆ ಯಾವುದೇ ಸರ್ಕಾರ ಇರಲಿ, ನಾವು ಜೈ ಅನ್ನೋ ಬದಲು ನಮಗೆ ಎಸ್.ಟಿ ಮೀಸಲಾತಿ ಬೇಕು ಅಂತ ನಾವು ಹೇಳಬೇಕು ಅಂತ ಹೇಳಿದರು. ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ನಮ್ಮಲ್ಲಿ ಇನ್ನೂ ಗುಲಾಮಗಿರಿ ಹೋಗಿಲ್ಲ. ಎಸ್.ಟಿ ಮೀಸಲಾತಿ ಬೇಕೆಂದು ಕೇವಲ ವಿಜಯಪುರ ಬಾಗಲಕೋಟೆ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಸಮಾವೇಶ ಆಗಬೇಕು. ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಸಮಾಜದ ಮೇಲೆ ಸುಖಾಸಮಣೆ, ಅಟ್ರಾಸಿಟಿ ಕೇಸ್ ದೌರ್ಜನ್ಯಗಳು ಹೆಚ್ಚಾಗಿವೆ. ನಮ್ಮ ಸಮಾಜಕ್ಕೆ ಎಸ್.ಟಿ ಮೀಸಲಾತಿಗಾಗಿ 2020ರಿಂದ ನಮ್ಮ ಹೋರಾಟ ನಡೆದಿದೆ. ನಮ್ಮ ಸಮಾಜವನ್ನು ಗಣನೆಗೆ ತೆಗೆದುಕೊಂಡು ನಮಗೆ ಎಸ್.ಟಿ ಮೀಸಲಾತಿ ಕೊಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ ಸ್ವಾಮಿಗಳು ಮಾತನಾಡಿ, ಮಠಗಳು ಯಾವುದೇ ಸಮಾಜಕ್ಕೆ ಅನ್ಯಾಯ ಆದಾಗ ಸಮಾಜಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕು. ನಾನು ಯಾವತ್ತೂ ಹಿಂದುಳಿದ ಸಮಾಜದ ಪರವಾಗಿ ಇರುತ್ತೇನೆ. ನಿಮಗೆ ಎಸ್.ಟಿ ಮೀಸಲಾತಿ ಸಿಗೋದು ಗ್ಯಾರಂಟಿ ಇದೆ. ನೀವು ಎಲ್ಲಿ ಸಮಾವೇಶ ಮಾಡ್ತಿರೋ, ಪ್ರತಿಭಟನೆ ಮಾಡ್ತಿರೋ ಅಥವಾ ವಿಧಾನಸೌಧ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕಿದ್ರು ನಾನು ಅಲ್ಲಿಗೆ ಬರಲು ಸಿದ್ಧ. ನಾನು ಯಾವತ್ತೂ ನಿಮ್ಮ ಹೋರಾಟದ ಪರವಾಗಿದ್ದು ನಿಮಗೆ ಎಸ್.ಟಿ ಮೀಸಲಾತಿ ಸಿಗುವವರೆಗೂ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಎಂದು ಹೇಳಿದರು. ಶಿಲ್ಪಾ ಕುದರಗುಂಡ್ ಅವರು ಮಾತನಾಡಿ, ಸರ್ಕಾರಕ್ಕೆ ನಾವು ಎಸ್.ಟಿ ಮೀಸಲಾತಿ ಹಕ್ಕನ್ನು ಗಟ್ಟಿಯಾಗಿ ಕೂಗಿ ಹೇಳೋಣ. ನಮ್ಮ ಸಮಾಜ ನಮಗೆ ವಿಷ ಕೊಟ್ಟವರಿಗೂ ಹಾಲು ಕೊಡುವ ಹಾಲು ಮತ ಸಮಾಜ ನಮ್ಮದು. ನಾವು ಎಸ್.ಟಿ ಮೀಸಲಾತಿಗಾಗಿ 2020ರಿಂದ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡುತ್ತಿದ್ದೀರಿ. ಕುರುಬರು ತಾಳ್ಮೆಯನ್ನು ಕಳೆದುಕೊಂಡರೆ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ದೇಶವೇ ಕಲ್ಲೋಲ ಆಗುವುದು. ಅದಕ್ಕೆ ಅವಕಾಶ ನೀಡದೆ ಕುರುಬ ಸಮಾಜದ ಒಂದು ಹಿಂದುಳಿದ ಸಮಾಜವಾಗಿದೆ. ಅದಕ್ಕಾಗಿ ನೀವು ಕುರುಬ ಸಮಾಜಕ್ಕೆ ಎಸ್.ಟಿ ಮೀಸಲಾತಿ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ನಮ್ಮ ಸಮಾಜಕ್ಕೆ ಎಸ್.ಟಿ ಮೀಸಲಾತಿ ಕೊಡಿಸಲೇಬೇಕು ಎಂದು ಶಿಲ್ಪಾ ಕುದರಗೊಂಡ್ ಸರ್ಕಾರಕ್ಕೆ ಆಗ್ರಹಿಸಿದರು. ಮಾಜಿ ಕೆಪಿಎಸ್ಸಿ ಸದಸ್ಯರಾದ ಕೆ ಮುಕುಡಪ್ಪನವರು ಮಾತನಾಡಿ, ಕುರುಬರು ಎಸ್.ಟಿ ಮೀಸಲಾತಿಯಾಗಿ ಅಲ್ಲಿ ಇಲ್ಲಿ ಸಾವಿರಾರು ಜನರನ್ನು ಕರೆಸಿ ಬರೀ ಸಮಾವೇಶ ಮಾಡುವವರಲ್ಲ. ನಾವು ಸಮಯ ಬಂದರೆ ನಾವು ಸರ್ಕಾರದ ಕುರ್ಚಿಯನ್ನೇ ಅಲುಗಾಡಿಸುತ್ತೇವೆ ಎಂದು ಹೇಳಿದರು. ಮಂಜುನಾಥ್ ಲಕ್ವಳ್ಳಿ, ಬುಡಕಟ್ಟು ಕುರುಬರ ಸಂಸ್ಥೆ ಬೆಂಗಳೂರು ಸಮಾಜದ ವಕೀಲರಾದ ಎಚ್.ವೈ. ಮಾಟೀಲ್, ಪಿ.ಬಿ. ಮಾಚಿನ್ ಅವರು ಮಾತನಾಡಿ, ವಿವಿಧ ಬೇಡಿಕೆಗಳೊಂದಿಗೆ ಎಸ್.ಟಿ ಮೀಸಲಾತಿ ಮಾಡಕ್ಕೆ ಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶಾಂತಮಯ ಸ್ವಾಮೀಜಿ, ಶ್ರೀ ರೇವಣಸಿದ್ದೇಶ್ವರ ಪೀಠ ಅಗತೀರ್ಥ ಅವರು ವಹಿಸಿಕೊಂಡಿದ್ದರು. ಇದೇ ವೇಳೆಯಲ್ಲಿ ನಿವೃತ್ತ ಡಿವೈಎಸ್ಪಿ ಎಸ್.ಎಸ್. ಹುಲ್ಲೂರು, ಸಿದ್ದಣ್ಣ ಮೇಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅಧ್ಯಕ್ಷರಾದ ನೀಲಮ್ಮ ಮೇಟಿ, ರಾಜು ಕಂಬಾಗಿ, ಮೋಹನ್ ಮೇಟಿ, ನಿವೃತ್ತ ಎಸ್.ಪಿ. ಮಾಲಗತ್ತಿ, ಬಿ.ಬಜಿ ಜಗ್ಗಲ್ ವಕೀಲರು, ಬಿ.ಡಿ. ಪಾಟೀಲ್, ರವೀಂದ್ರ ಮೇಟಿ, ಪ್ರಭಾವರಿ ನಾಟ್ಯಕಾರ್, ಕಲಾವತಿ ಗುರಿಕಾರ್ ಸೇರಿದಂತೆ ಇನ್ನು ಅನೇಕ ಜನ ಸಮಾಜದ ಗಣ್ಯರು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುತ್ತು ಎನ್ ಬೀರಗೊಂಡ, ಡಿ ಸೂಪರ್ ಮುದ್ದೇಬಿಹಾಳ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.